ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲಿ ಕರುಳು ಹಿಂಡೋ ಕತೆ ಇದು. ಹೆತ್ತ ತಾಯಿಯನ್ನ ಬೀದಿಯಲ್ಲೇ ಕೈಬಿಟ್ಟಂತಹ ಸರ್ಕಾರಿ ನೌಕರನ ಕತೆ ಇದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲಿ ನಡೆದಂತ ಕರುಳು ಹಿಂಡೋ ಕತೆ. ಹೆತ್ತು ಹೊತ್ತು ಸಾಕಿದಂತಹ ತಾಯಿ ಈಗ ಅನಾಥಾಶ್ರಮದ ಪಾಲಾಗಿದೆ. ತಂದೆ ಸತ್ತ ಬಳಿಕ ಮಗನಿಗೆ ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಕ್ಕಿದೆ. ಸರ್ಕಾರಿ ನೌಕರಿ ಸಿಗ್ತಾ ಇದ್ದಂತೆ ಮಗ ಬಣ್ಣ ಬದಲಾಯಿಸಿದ. ತಂದೆಯ ನೌಕರಿಯ ಫಲ ಉಳಿತ ತಾಯಿಯನ್ನೇ ಬೀದಿಗೆ ಬಿಟ್ಟಿದ್ದಾನೆ. ಬೈಲೊಂಗಲ ತಾಲೂಕಿನ ಮೊಹರೆ ಗ್ರಾಮದ ವೃದ್ಧೆ ಬಾಳಮ್ಮ ಕತೆ ಇದು. ಮೊಹರೆ ಗ್ರಾಮದ ಬಾಳಮ್ಮ ಅನಾಥಾಶ್ರಮ ಸೇರಿರುವಂತಹ ವೃದ್ಧೆ. ಹಲಾರವಾಡ ಗ್ರಾಮದಲ್ಲಿರುವಂತಹ ಸುವಿಧಾ ಆಶ್ರಮದಲ್ಲಿ ಈ ವೃದ್ಧೆ ಸೇರಿದ್ದಾರೆ. ಅಲ್ಲಿ ಇವರ ಆರೈಕೆ ನಡೀತಾ ಇದೆ. ಹೆತ್ತ ತಾಯಿಯನ್ನೇ ಅನಾಥಾಶ್ರಮಕ್ಕೆ ತಳ್ಳಿದಂತಹ ಮಗ ಇದ್ದ. ಮನೆ ಕಟ್ಟಿಸೋದಕ್ಕೆ ತಾಯಿಯ ಚಿನ್ನಾಭರಣವನ್ನ ಕಿತ್ಕೊಂಡು ಹೋಗಿದ್ದಾನೆ ಪಾಪಿ ಮಗ. 10 ಎಕರೆ ಜಮೀನಿದ್ರು ತುತ್ತು ಅನ್ನಕ್ಕಾಗಿ ಮನೆ ಮನೆಗೆ ತಾಯಿ ಅಲ್ದಾಡಿದ್ದಾರೆ. ಆರೈಕೆ ಮಾಡುವವರ ದಿಕ್ಕಿಲ್ಲದೆ ಅನಾಥಾಶ್ರಮಕ್ಕೆ ಸಂಬಂಧಿಕರು ತಂದು ಬಿಟ್ಟಿದ್ದಾರೆ. ಹೆತ್ತವಳು ಅನಾಥಾಶ್ರಮ ಪಾಲಾದಂತಹ ಸುದ್ದಿ ಗೊತ್ತಾದರೂ ಸಹ ಮಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಳೆದ 10 ವರ್ಷಗಳಿಂದ ಹೆತ್ತವಳನ್ನ ಒಬ್ಬಂಟಿ ಮಾಡಿದ್ದಾನೆ ಈ ಮಗ. ಇವರ ಮಗನಾದ KSRTC ಬೆಳಗಾವಿ ಡಿಪೋದಲ್ಲಿ ಕೆಲಸ ಮಾಡುತ್ತಾರೆ. ಆದ ಕಾರಣ ಮೊರೆ ಊರದಲ್ಲಿ ಬಿಟ್ಟ 10 ವರ್ಷದಿಂದ ಅವ್ರದ್ದೇ ನೋಡೋದ ಕಾರಣ ಊಟ, ಅವರ ವ್ಯವಸ್ಥೆ, ಅವರು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಅಲ್ಲೇ ಇರೋ ಕಾರಣ ಅದನ್ನು ನೋಡೋದಾಗದೆ ಅವ್ರ ತಮ್ಮನ ಮಗ ವಿನೋದ್ ಅವರು ಮತ್ತು ತಂಗಿ ಅವರಾದ ಮಲ್ಲವರು ಕರ್ಕೊಂಬಂದು ಆಶ್ರಮಕ್ಕೆ 15 ದಿವಸ ಹಿಂದ್ಗಡೆ ಬಿಟ್ಟು ಅಡ್ಮಿಷನ್ ಮಾಡಿರ್ತಾರೆ. ಆಮೇಲೆ ಅವರು ಮರನೇ ದಿವಸ ಅವ್ರ ಮಗ ಮತ್ತು ಸೊಸೆಯವ್ರಿಗೆ ಗೊತ್ತಾದರೂ ಇನ್ನೂವರೆಗೆ ಇಲ್ಲಿ ಮಟ್ಟ ಯಾಕಂತೆ ಬಂದು ಕೇಳೋರಿಲ್ಲ, ಏನೂ ದಾದು ಮಾಡಿಲ್ಲ. ಅವರು ಅವ್ರು ಹೇಳಿದಾಗ ನನಗೆ ಅಲ್ಲಿ ಮರ್ಯಾದಲ್ಲಿ ಊರಲ್ಲಿ ಬಿಟ್ಟು ಹೋದ್ಮೇಲೆ ಯಾರೂ ನೋಡ್ತಿರಲಿಲ್ಲ. 2 ತಿಂಗಳು ಬರ್ತಿದ್ರು. ಹಾಗೆ ನನಗೆ ಊಟಕ್ಕದು ಭಾಳ ತೊಂದರೆ ಆಗ್ತಿತ್ತು ಮತ್ತು ಬಾತ್ರೂಮ್ಗೆ ಅದು ಓದೋದು ಭಾಳ ಕಷ್ಟ ಆಗ್ತಿತ್ತು. ಯಾರು ಊರಲ್ಲಿ ಕರೆದ್ರೂ ಬರ್ತಿರಲಿಲ್ಲ. ಹಾಗೆ ಭಾಳ ತ್ರಾಸಾಗಿತ್ತು ನನಗೆ. ಹಾಗಾಗಿ ಮತ್ತು ಮೆಡಿಕಲ್ ದವಾಖಾನೆಗೆ ಆದರೂ ನೋಡ್ತಿರ್ಕಿಲ್ಲ ಸರ್. ಪಾಪ ಅವ್ರಿಗೆ ಏನು ಗುಳಿಗೆ ಔಷಧ ತೊಗೋಬೇಕಾದ್ರೆ ಪೆನ್ಷನು ಇಲ್ಲ, ವೃದ್ಧಾಪ್ಯ ವೇತನಿಲ್ಲ, ಏನೂ ಇಲ್ಲ ರೀ. ಆಮೇಲೆ ಬರುವಂಥ ನೌಕರಿನೂ ಗಂಡಂದು ಮಗುಗೆ ಹೋಗಿದೆ ಅನುಕಂಪ ಆಧಾರ ಮೇಲೆ. ಹಾಗಾಗಿ ಭಾಳ ತೊಂದರೆ ಆಗಿದ್ದಕ್ಕೆ ನಮ್ಮಲ್ಲಿ ಆಶ್ರಮ ಬಂದಿದ್ದಕ್ಕೆ ಅವ್ರು ಇಟ್ಕೊಂಡು ವ್ಯವಸ್ಥೆ ಸೊಸಿ ನೋಡಿದ್ರೆ ನಾ ಮತ್ತು ಅಲ್ಲಿ ಮನೆಗೆ ಹೋಗ್ತೀನಿ ಇಲ್ಲರ ಬೆಳಗಾವ್ದಾಗ ನೋಡಿದ್ರೆ ಬಾ ಅನ್ಲಿಲ್ಲ ಅವ್ರು, ಬಾ ಅನ್ಲಿಲ್ಲಕ್ಕಿ. ಯಾರು ಬಂದು ಮಾಡ್ದಕ್ಕೆ ಮತ್ತು ಒಬ್ಬಾಕಿ ನೀಗದಕ್ಕೆ ರೀ. ಮತ್ತು ರಾತ್ರಿ ಸತ್ರ ಕದ ತೆಗ್ಯಾರ ಮಟ್ಟವ್ರ ಕುಂತ್ಕೊಂಡು ಕದ ಹಾಕಿದೆ ನೋಡ್ರಿ. ಕುಂತ್ಕೊಂಡು ಹೋಗಿ ಕದ ಮಟ್ಟ ಒಂದು ದಿವಸ ಅಕ್ಕಿ ಹಾಕೋತೀನಿ ರೀ, ಉಣ್ತೀನಿ ರೀ. ಒಂದು 8 ದಿನ ಅತ್ತೆ ಜೋರು ರಾತ್ರಿ. ಮೊದಲು ಸಂತಿ ನಾನು ತರಿಸ್ತೀನಿ ರೀ. ಇದ್ದು ಏನಂತೇಳಿ ಒಂದು ರೊಕ್ಕ ರೀ. ಅವೇನು ಅಲ್ಯಾಕೆ ಇರ್ತೀವಿ ಅಂತ ನಾವು ಬಂದು ಅಲ್ಲಿ ಮತ್ತು ಅಲ್ಲಿ ಇಟ್ಟು ಬಿಡವ ಮತ್ತು ಇಲ್ಲಿ ಬೆಳವಲ್ಲಾಗಿರೋ ಅಂತ ಅನ್ರಿ. ನಾ ಏನು ಮಾಡ್ಬೇಕ್ರಿ ಅಲ್ಲಿ? ಯಾರು KSRTC ಆಗದಾನ್ರಿ, ಇದು ಕ್ಲಾರ್ಕ್ ಅದಾನ ಏನದಾನ ಮತ್ತು ಕ್ಯಾಸಿಯರ್ ಅದಾನ, ಅದು ಗೊತ್ತಿಲ್ಲ ಬಿಡ್ರಿ. ಕನಿಷ್ಠ ಒಂದು 10 ವರ್ಷ ಆತ್ರಿ. ಹ್ಞೂ ರೀ. ಏನು ಮಾಡ್ತಾನೆ ರೀ? ಬಂದು ಬರ್ತಾನು ಆರಾಮದೇವು ಅಂತ ಹೋಗ್ಕಣ್ರಿ. ಮತ್ತೇನು ಮಾಡ್ತಾನೆ? ತಿಂಗಳ 1.5 ತಿಂಗಳ 3 ತಿಂಗಳಿಗೊಮ್ಮೆ ಹಿಂಗೆ ಬರೋವ್ರಿ. ಬಂದ್ರೆ ಏನು ಮಾಡ್ಬೇಕ್ರಿ ನಾ ಟೊಮಟ? ಹ್ಞೂ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.